ನಮ್ಮ ಹೆಸರು TS ಚಂದ್ರೇಗೌಡ ಅಂದ್ಬಿಟ್ಟು ನಾವು ಚನ್ನರಾಯಪಟ್ಟಣ ತಾಲೂಕಿಂದ ಸುಮಾರು ಒಂದು 200ರಿಂದ 250 ಜನ ಈ ಒಂದು ಮುಷ್ಕರಕ್ಕೆ ಬಂದಿದ್ದೀವಿ. ಈಗ ಮುಷ್ಕರಕ್ಕೆ ಬಂದಿರೋ ಕಾರಣ ಏನಪ್ಪ ಅಂತ ಅಂದರೆ, ಈ ಸರ್ಕಾರ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆನ ಮಾಡ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಸೆಷನ್ನಲ್ಲಿಟ್ಟು ಅದನ್ನು ವಾಪಸ್ ಪಡಿಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರವನ್ನು ಅವರು ಮಾಡಬಾರ್ದು, ಅದನ್ನು ವಾಪಸ್ ತಗೋಬೇಕು. ಯಥಾ ರೀತಿ ನಮ್ಮ ನೌಕರಿಗೆ 1,15,00,000 ನಮ್ಮ ನೌಕರಿ ಕಾರ್ಮಿಕರಿಗೆ ಇದು ಅನುಕೂಲ ಆಗಿದೆ. ಈ ಎಲ್ಲ ಒಂದು ಬೇಡಿಕೆಗಳನ್ನು ನಾವು ಇಟ್ಕೊಂಡು ಇವತ್ತು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಸ್ವಚ್ಛತಾ ವಾಹಿನಿಯರ ಕಾಯಂ ಆಗಲೇಬೇಕು. ಪಂಚಾಯಿತಿ ನೌಕರರ ಬೇಡಿಕೆಗಳು ಈಡೇರಲಿ. ಇನ್ಕಿಲಾಬ್ ಜಿಂದಾಬಾದ್. ನಮಸ್ಕಾರ. ಇವತ್ತು ಏನು ಸರ್ಕಾರ 22/5/2026 ಇಸ್ವಿಗೆ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂಥೇಳಿ ಅಧಿಸೂಚನೆ ಹೊರಡಿಸಿದೆ. ಈಗ ಗ್ರಾಮ ಪಂಚಾಯತ್ ನೌಕರರು ಸಹ 2006ರಲ್ಲಿ ಕನಿಷ್ಠ ವೇತನ ಶೆಡ್ಯೂಲ್ನಲ್ಲಿ ಬರುವುದರಿಂದ ಇವ್ರಿಗೂ ಕನಿಷ್ಠ ವೇತನ ಅನ್ವಯ ಆಕ್ಕತಿ. ಕೂಡಲೇ ನೀವೇ ಮಾಡಿದಿರುವಂಥ ಅಧಿಸೂಚನೆಯ ಪ್ರಕಾರ ಕೂಡಲೇ ಇವರಿಗೆ ವೇತನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವಿಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ಎಲ್ಲ ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ಜನ ಇದ್ದಾರೆ. ವಾಟರ್ಮನ್ಗಳು ಬಂದಿದ್ದಾರೆ, ಆಮೇಲೆ ಸ್ವಚ್ಛತಾಗಾರರು ಬಂದಿದ್ದಾರೆ, ಆಮೇಲೆ ಬಿಲ್ ಕಲೆಕ್ಟರ್ಗಳು ಬಂದಿದ್ದಾರೆ, ಡಾಟಾ ಎಂಟ್ರಿ ಆಪರೇಟರ್ಗಳು ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಚ್ಛವಾಹಿನಿ ನೌಕರರು ಬಂದಿದ್ದಾರೆ. ಇವು ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಬೇಡಿಕೆ ಈಡೇರಲಿಲ್ಲ ಅಂತಂದರೆ ನಾವು ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ. ಇವಾಗ ನಾವು ರಿಟೈರ್ಡ್ ಆಗೋಗ್ತೀರಿ. ರಿಟೈರ್ಡ್ ಆಗೋದ್ರೆ ನಮಗೆ ಪೆನ್ಷನ್ ಕೊಡಬೇಕು. ಏನು ನಾವು ಸಾಯೋವರೆಗೂ ಪೆನ್ಷನ್ ಕೊಡಬೇಕು. ವಾಟರ್ ಮ್ಯಾನ್ ಆಗಿರ್ಬೋದು, P1 ಆಗಿರ್ಬೋದು, ನಮ್ಮ ಸ್ವಚ್ಛತಾಗಾರ ಆಗಿರ್ಬೋದು, ಯಾರೇ ಆಗಲಿ ಕೊಡಬೇಕಂತ ಒಂದಿದೆ. ನೇರ ಅಕೌಂಟ್ ಹಾಕಬೇಕಂತ ನಮ್ಮ ಮುಖಂಡರೆಲ್ಲ ಮಾತಾಡ್ತಾ ಇದ್ದಾರೆ. ನೇರ ಅಕೌಂಟು ಸರ್ಕಾರದವರು ಮಾಡಿಲ್ಲ. ಈ ಹಿಂದಿನ ಸರ್ಕಾರ ನಮ್ಮ HK ಪಾಟೀಲ್ ಅವರು ನಮಗೆ 1917-18ರಲ್ಲಿ ನಮಗೆ ಕನಿಷ್ಠ ವೇತನ ಮಾಡಬೇಕಂತ ಹೇಳಿದ್ರು. ಅವ್ರು ಮಿನಿಮಮ್ ಮಾಡಿಬಿಟ್ಟು ಹೋಗಿದ್ದಾರೆ. ಮಿನಿಮಮ್ಮು ಅಲ್ಲಿಂದ ಬರ್ತಾಯಿದೆ. ಇಂಪ್ರೆಷನ್ ಈ ಥರ ತಗೊಳ್ತಾ ಇದ್ದಾರೆ. ಅದು ಪ್ರಕಾರದಿಂದ ಕೊಡ್ತಾ ಇದ್ದಾರೆ ಅವಾಗಿನಿಂದ. ಈಗ ನಮಗೇನು ರಿಟೈರ್ಡ್ ಆದರೆ ನಮ್ಗೆ ಪೆನ್ಷನ್ ಕೊಡಬೇಕು. ಮತ್ತು ನೇರ ಅಕೌಂಟು ನಮ್ಮ ನೌಕರಿಗೆ ನೇರ ಅಕೌಂಟ್ ಬರಬೇಕಂತ ನಮ್ಮ ರಾಜ್ಯ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಬರಬೇಕು. ಮತ್ತು ಇದರ ಸೌಲಭ್ಯಗಳು ನಮ್ಮ ಇವಾಗ ಆಧಾರ ಏನು ನಮ್ಮ ನೌಕರು ಅನುಕಂಪ ಆಧಾರಲ್ಲಿ ತಗೊಬೇಕಂತ ನಮ್ಮ ರಾಜ್ಯ ಮುಖಂಡರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸಮಿತಿಯವರು ಇಟ್ಕೊಂಡು ಅದನ್ನು ಆಚಿತ್ಯಕ್ಕೆ ಬರಬೇಕಂತ ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಗ್ರಾಮ ಪಂಚಾಯತಿ ನೌಕರರ ಸಂಘ CITU ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಕನಿಷ್ಠ ನಮ್ಮ ಬೆಂಗಳೂರು ಬರ್ಲಿಕ್ಕೆ ಭಾಳ ಸಾರಿ ಐತ್ರಿ. ಇನ್ನೂ ಕೂಡ ನಮ್ಗೆ ಪಗಾರ ಕರೆಕ್ಟ್ ತಿಂಗಳ ಸಿಗ್ತಾ ಇಲ್ಲ. ಮಕ್ಕಳು ಉಪಜೀವನ ಮಾಡ್ಲಿಕ್ಕೆ ಭಾಳ ಮನೆ ಸಂಸಾರದ ವಜ್ಜೆ ಹೊಂಟದ. ಸಾಲಿ ಫೀಸ್ ಕಟ್ಟೋಕ್ಕಾಗಲ್ಲ. ಮತ್ತು ದವಾಖಾನಿದು ಏನು ಖರ್ಚು ಸಾಲಲಾಗ್ಯದ. ಈ ಕನಿಷ್ಠ ವೇತನ ಸರ್ಕಾರ ಜಾರಿ ಮಾಡಿದ್ರು ಕೂಡ ನಮಗಿನ್ನೂ ಕನಿಷ್ಠ ವೇತನ ಬಂದು ನಮ್ಗೆ ಅಕೌಂಟಿಗೆ ಜಮಾ ಆಗಿಲ್ಲ. ಡೆಬಿಟ್ ಮೂಲಕ ಪೇಮೆಂಟ್ ಮಾಡಿದ ನಂತರ ಇನ್ನೂ ಆಗಿಲ್ಲ. ಜೂನ್ ಜುಲೈದಾಗ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಕೂಡ ಆಗಿಲ್ಲ. ಅದು ದಯವಿಟ್ಟು ಕನಿಷ್ಠ ವೇತನ ಕೂಡ ಸರ್ಕಾರ ನಮ್ಗೆ ಭಾಳ ತಾರತಮ್ಯ ಮಾಡ್ಲಿಕ್ಕತ್ತದ. ಈ ಸರ್ಕಾರ ನಮ್ಗೆ ಭಾಳ ಅನ್ಯಾಯ ಮಾಡಕತ್ತದ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಬಡ ಗ್ರಾಮ ಪಂಚಾಯತ್ ನೌಕರಿಗೆ ಹೊಟ್ಟೆ ತುಂಬಿಸ್ಬೇಕಂತೇಳಿ ಸರ್ಕಾರ ಮನವಿ ಮಾಡ್ಕೊತೀವಿ. ಸಾಲಿ ಸಮೇತ ಭಾಳ ನಮ್ಮ ದವಾಖಾನಿದಾಯಿತು, ಸಾಲಿದಾಯಿತು, ನಮ್ಮ ಮಕ್ಕಳ ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಅದ. ನಮ್ಮ ಇಡೀ ನಮ್ಮ 31 ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರು ಇಡೀ ಪ್ರತಿ ವರ್ಷ ಇದ್ದೇ ಇರ್ತದೆ. 6 ತಿಂಗಳಿಗೆ ವರ್ಷ 6 ತಿಂಗಳಿಗೊಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ನಮ್ಮ ಕರೆ ಮೇರೆಗೆ ನಮ್ಮ ಕರೆಸ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೇನು ಬೇಡಿಕೆ ಈಡೇರಿಸಲಾಗ ಸರ್ಕಾರ. ಅದು ದೇವ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗೂ ಹಾಗೆ ಮಾಡೋದ್ರು. ಈ DK ಶಿವಕುಮಾರ್ ಇದ್ದಾಗರೆ ನಮ್ಮ ಗ್ರಾಮ ಪಂಚಾಯತಿ ಬಡ ಜನ ನೋಡಿ ಅವನ್ನ ಕರುಣೆ ತೋರಿ ನಮ್ಮ ಡೆಬಿಟ್ ಮೂಲಕ ನಮ್ಮ ಅಕೌಂಟಿಗೆ ಬರಪ್ಲೆ ಕನಿಷ್ಠ ವೇತನ ಹೊಸ ಜಾರಿಯಾಗಿದ್ದು ಪೇಮೆಂಟ್ ಬಂದ್ರೆ ಸಾಕು. ನಮ್ಗೆ ಅಷ್ಟೇ ಬೇಕಾಗಿದೆ. ಮತ್ತೇನು ನಿಮಗೇನು ಹೊಲ ಕೊಡೋಣಲ್ಲ, ಮನೆ ಕೊಡೋಣಲ್ಲ. ನಮಗೆ 36,000 ರೂಪಾಯಿ ಬೇಕು ಅನ್ನೋ ಹೋರಾಟ ಇದ್ದಾಗಲೂ ಕೂಡ ಈಗ ಮಾಡಿರ್ತಕ್ಕಂಥ ವೇತನವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಈ ಸ್ವಾಗತ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ಬಂದಿರತಕ್ಕಂಥ ಅಡಚಣೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಈ ಹೋರಾಟಕ್ಕೆ ಎದ್ದಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಕನಿಷ್ಠ ವೇತನ ಇವತ್ತು ಜಾರಿ ಮಾಡಲಿಕ್ಕೆ
ಮಾಲೀಕರು ಅಡ್ಡಿ ಬಂದಿದ್ದಾರೆ. ಇವತ್ತು ಸರ್ಕಾರ ಮತ್ತು ಮಾಲೀಕರ ನಡುವೆ ಚರ್ಚೆಗಳಾಗ್ತಾ ಇದ್ದಾವೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದಾಗಿ ಇವತ್ತು ನಮಗೆ ಕನಿಷ್ಠ ವೇತನ ಜಾಡಿ ಮಾಡಲಾರ್ದ ರೀತಿಯಲ್ಲಿ ಇವತ್ತು ಪರಿಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.